A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನಿನ್ನೆ ದಿನಾಂಕ ಅಂತಂದ್ರೆ 6/7/2026ರಂದು ವಾರ್ಡ್ ನಂಬರ್ 3ರಲ್ಲಿ ಬರುವಂತಹ ಕುಂಬಾರ ಓಣಿಯಲ್ಲಿನ ಬೂತ್ ನಂಬರ್ 76ರಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯವನ್ನ ಬಿಎಲ್ಒ ಸೂಪರ್ವೈಸರ್ ಅವರೊಂದಿಗೆ ವಾರ್ಡ್ ನಂಬರ್ 3ರ ಕಾರ್ಪೊರೇಟರ್ ಆದಂತಹ ಸುನೀತಾ ಒಡೆಯರ್, ಬಿಎಲ್ಎ 2 ಆದ ಕಲ್ಲಪ್ಪ ರೂಗಿ ಬಡಾವಣೆಯ ಮಲಕು ಮನಾಪುರ್ ಅವರೊಂದಿಗೆ ಮಹೇಶ್ ಒಡೆಯರ್ ಅವರು ಕೂಡ ಎಸ್ಐಆರ್ ಕಾರ್ಯದ ಪ್ರಗತಿ ಬಗ್ಗೆ ವಿಷಯ ಹಂಚಿಕೊಂಡರು ಮತ್ತು ಅಧಿಕಾರಿಗಳಿಗೆ ಮನೆ ಮನೆಗೆ ತೆರಳಿ ಫಾರ್ಮ್ಗಳನ್ನು ವಿತರಿಸಲು ಮತ್ತು ಅವುಗಳನ್ನ ಸರಿಯಾಗಿ ತುಂಬಿಸಲು ಸೂಚಿಸಿದ್ರು. ಇದೇ ಸಂದರ್ಭದಲ್ಲಿ ಬೇರೆ ಬೇರೆ ಬೂತ್ಗಳಲ್ಲಿನ ಬಿಎಲ್ಒಗಳು ಮತ್ತು ಸೂಪರ್ವೈಸರ್ಗಳು ಎಸ್ಐಆರ್ ಬಗ್ಗೆ ಮಾಡುತ್ತಿರುವ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡರು. ಎಸ್ಐಆರ್ ಕೊಟ್ಟಾಗಿ ನಾನು ಆಲ್ರೆಡಿ ಕಮಿಷನರ್ ಸಾಹೇಬರಿಗೆ ಡಿಸ್ಟ್ರಿಕ್ಟ್ ಕಮಿಷನರ್ ಸಾಹೇಬರು ಒಂದು ಗಂಟೆ ಮೊದಲೇ ಕೊಟ್ಟಿದ್ದೆ. ಸ್ಟಾರ್ಟ್ ಆಗಿದ್ದ ಮೊದಲು ಏನು ಪ್ರಾಬ್ಲಮ್ ಐತೆ ಅಂತ ಕೊಟ್ಟಿದೆ. ಈಗ ಎಕ್ಸಾಂಪಲ್ ನೀವು ಈಗ ಇದು 76 ಬೂತ್ ನಂಬರ್ ಬಂದಿದೆ. 76 ಬೂತ್ ನಂಬರ್ ಒಂದು 800 1200 ವೋಟಿಂಗ್ ಇರ್ತಾವ. 1200 ವೋಟಿಂಗ್ದಾಗ ನೀವೇನ್ ಮಾಡ್ತೀರಿ, ಈ ವೋಟರ್ ಲಿಸ್ಟ್ದಾಗ ಯಾರು ಅದ ಅವ್ರಿಗೆ ಫಾರ್ಮ್ ಕೊಡಕ್ ಬರ್ತಿರ್ಬೋದು. ಮೊನ್ನೆದ ಕೆಲಸ ನೀವು ಮನೆ ಮನೆ ಬರಾಕತ್ತಿರ್ತಾರ, ಅದು ಐತಿ ಸಮಸ್ಯೆ. ಅದು ಗುಡ್ಯಾಗ ಕೂತು ಮಸೂದ್ಯಾಗ ಕೂತು ಎಲ್ಲ ಒಂದು ಗಿಡದ ಮೇಲೆ ಕೂತು ಮಾಡಾಕತ್ತೀವಿ. ಅದೊಂದು ಮಾಡಬೇಕು. ಬರೋಬ್ಬರಿಗೆ ಫಾರ್ಮ್ ಮುಟ್ಟಬೇಕು. ಮತ್ತೆ ಅದ್ರ ಜೊತೆಗೆ ಏನೋದ್ರಿ, ಈಗ ನಾ ಮೊದಲಾದ್ರೂ ಹೇಳಿದೆ, ಇದ್ರಾಗ ಬೇರೆ ಬೇರೆ ಬರ್ತಾವ. ಮನೆ ಸಿಗುದಿಲ್ಲ, ಮನೆ ಸಿಗುದಿಲ್ಲ. ನಿಮ್ಗೆ ಮನೆ ಸಿಗುಲಾರ್ದಾಗ ಏನ್ ಮಾಡ್ತೀರಿ ನೀವು? ಬೇರೆ ವಾರ್ಡ್ದಾಗ ಬಂದಿರ್ತಾವ. ಇದ್ರಾಗ ಇರ್ತಾವ 76 ಬೂತ್ನಾಗ. ನಿಮ್ಗೆ ಇಲ್ಲಿವರೆಗೆ ಸಿಗ್ತಿರೋದಿಲ್ಲ, ನೀವು ಹೊರಗಿನವ್ರು ಎಲ್ಲಿ ಸಿಗ್ತಾರ? ಕೆಲವೊಂದು ಬೇರೆ ಹಳ್ಳಿದ್ರು ವೋಟಿಂಗ್ ಅದಾವ್ರಿ, ಅವ್ರಂತೂ ತೀರಾ ಮುಂದೆ ಸಿಗುದಿಲ್ಲ. ಹಿಂಗಿದ್ದಾಗ ನಾನು ಆಲ್ರೆಡಿ ಕಮಿಷನರ್ ಸಾಹೇಬ್ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ವಾರ್ಡಿಂದು ಚೆಕ್ ಬಂದಿರ್ತದೆ, ಜಿಯೋಗ್ರಫಿಕಲ್ ಏರಿಯಾ ಎನಿ ವಾರ್ಡ್, ಈ 3 ನಂಬರ್ ವಾರ್ಡ್ ನಮ್ಮ ಎಲ್ಲಿ ಬರ್ತದೆ. ಇಲ್ಲಿ ವಾಟರ್ ಟ್ಯಾಂಕ್ ರೋಡ್ಲಿಂದ ಅಲ್ಲಿ 10 ನಂಬರ್ ಸಾಲಿ ತನಕ ಆ ಕಡೆ ಬರ್ತದೆ, ಈ ಕಡೆ ಸಿಗ್ನಲ್ ತರ ಬರ್ತದೆ. ಇದು ತೆಳಗ್ ಸೀದಾ ಹೋಯ್ತಾರೆ SP ಆಫೀಸ್ ಇಂದಾಯಿಸಿ ನಮ್ಮ ಮಾನಸ ರೆಸಿಡೆನ್ಸಿ ಅಪೋಸಿಟ್ ದಂಡಿಗೆ ಬಂದು ಬರ್ತದೆ. ಅಲ್ಲಿಂದ ಸೀದಾ ರೋಡಲ್ಲಿ ಬರ್ತದೆ. 12 ಮಸೂತಿಯಿಂದ ಶಕ್ತಿನಗರದ ರೋಡ್ ಬರ್ತದೆ. ಅದ್ರಲ್ಲಿ ಸೀದಾ ಇದು 10 ನಂಬರ್ ಸಾಲಿ ಅಂಡ. ಇದು ನಮ್ಮ ವಾರ್ಡಿಂದ ಒಂದು ಚೌಕಟ್ಟ ಚೆಕ್ ಬಂದಿದ್ದು. ಈ ವಾರ್ಡ್ದಾಗ ಬರಂತವ್ರಿಗೆ ನಾ ಏನಂದಿದ್ದೆ, ವಾರ್ಡ್ ವೈಜ್ ಕಳ್ಸಿರಿ, ಈ ಬೂತ್ ವೈಜ್ ಕಳ್ಸರ ಆಗುದಿಲ್ಲ. ಯಾಕೆ ಈಗ ನಿಮ್ಮ ಮನೆ ಅದ್ರಿ, ಕುಂಬಾರ ಅವ್ರ ಮನೆ ಅದು 8 ಓಟ್ ಅದಾವ. ನಿಮ್ದು 76 ಬರ್ತದ. 76 ಬೂತ್ನಾಗ ನಿಮ್ಗೆ ಎಲ್ಲಾರು ವೋಟಿಂಗ್ ಇಲ್ಲ. ಇಬ್ಬರದು 76ದಾಗ ಅದ, ಒಂದ್ ಇಬ್ಬರದು 78ರಾಗ ಬಂದಿರ್ತದೆ, ಒಂದ್ 4 ಮಂದಿ ಅಂತೂ ಈ ವಾರ್ಡ್ದಾಗ ಹಿಂಗೆ ಆಗದಲ್ರಿ. ಇದು ಎಂಟೈರ್ ಬಿಜಾಪುರ ಸಮಸ್ಯೆ ಇರ್ತದೆ ಎಲ್ಲಾ ವಾರ್ಡ್ ಹೋಗ್ಬೋದು. ಯಾಕಂದ್ರೆ ನನ್ನ ವಾರ್ಡಿಗೆ ನಾ ಸ್ಟಾರ್ಟಿಂಗ್ ನೋಡಿನಿ, BLA ಒಳಗೆ ಎಲೆಕ್ಷನ್ ಆಗನೇ ನಾ ರಿಕ್ವೆಸ್ಟ್ ಮಾಡ್ಕೊಂಡಿ. ನಮ್ಮ ಓಟ್ 4 ವಾರ್ಡಿಗೆ ಹೋಗ್ಯಾವ್ರಿ. 32 ಈ ಕಡೆ ಬರ್ತೀರಿ 32 ನಂಬರ್ ಹೋಗ್ರಿ, ಈ ಕಡೆ ಬರ್ತೀರಿ 7 ನಂಬರ್ ಹೋಗ್ರಿ, ಆ ಕಡೆ ಹೋಗ್ತೀರಿ 6 ನಂಬರ್ ಬೌಂಡ್ರಿ, ಈ ಕಡೆ ಬರ್ತೀರಿ 1 ನಂಬರ್ ಬೌಂಡ್ರಿ, 1 ನಂಬರ್. ಹಿಂಗೆ ಎಲ್ಲಾ ವಾರ್ಡ್ದಾಗೂ ವೋಟರ್ಸ್ ಹೋಗ್ಯಾರ. ನಮಗೆ ಯಾವಾಗ ತ್ರಾಸ ಆಗ್ತದ, ನಮ್ಮ ಎಲೆಕ್ಷನ್ ಬಂದಾಗ ಓಟಿಗೆ ಬಂದು ಕಾಯ್ಕೊಂಡು ನಿಂದಿರ್ತಾರ, ನಮ್ಮ ಓಟ್ ಬಂದಿಲ್ಲ ಸಾಹೇಬ್ರ ಇಲ್ಲಿ, ಅವಾಗೇ ತ್ರಾಸ. ಇವ್ರು ಮಾಡಿದ ಅಧಿಕಾರಿಗಳು ಮಿಸ್ಟೇಕ್ ಆಗಿರ್ತಾವ. ಈಗ ಮೊದಲು ಹೆಂಗ್ ಬರ್ತಿದ್ರಿ, ನಿಮ್ ಮನ್ಯಾಗ 8 ಓಟ್ ದರ್ಬಲ್ ಸೀರಿಯಲ್ ಮನಿ ಯಜಮಾನ ಫಸ್ಟ್, ಆಮೇಲೆ 2 ಸೆಕೆಂಡ್, ಆಮೇಲೆ ದೊಡ್ಡ ಮಗ, ಆಮೇಲೆ ಮಗಳಿದ್ರ ಮಗ, ಸೀರಿಯಲ್ ಒಂದೇ ಕಡೆ ಓಟ್ ಹಾಕ್ ಬಂದ್ ಬಿಡ್ತೀರಿ. ಈಗ ಹಂಗ ಬರ್ಲಾರ್ದಕ್ಕೆ ಏನಾಗದ, ಪರ್ಸೆಂಟೇಜ್ ಆಫ್ ವೋಟಿಂಗ್ ಕಮ್ಮಿ ಆಗತ್ತ ಸರ್. ಈಗ ನೀವು ಸೂಪರ್ವೈಸರ್ ಇರ್ತೀರಿ, ನೀವು ಇರ್ತೀರಿ, ನೀವು ಲೋಕಲ್ ಫೀಲ್ಡ್ ದಾಗ ಬಂದಾಗ ಏನ್ ತೊಂದರೆ ಆಗ್ತದ ಅನ್ನೋದು ನೀವು ಕಮಿಷನರ್ ಹೇಳ್ಬೇಕಾಗ್ತದೆ. ಕೇಳಂಗಿಲ್ಲತ್ತಲ್ರಿ ಸರ್, ಹಿಂಗ 100% ಆಗ 100% ಹೆಂಗದಂತ ಕೇಳ್ಬೇಕು ನೀವು. ಇಲ್ಲಿ ಅವರು ಒಟ್ಟ ಏನಪ್ಪಾ ಅಂದ್ರ ಅವ್ರಿಗೆ ಮ್ಯಾಗಿನ ಹೆಂಗ್ ರಿಸ್ಟ್ರಿಕ್ಷನ್ ಇರುತ್ತೆ ಹಂಗ ನೀವು ಕೆಲಸ ಮಾಡಿರ್ತಾರೆ. ಈಗ ನಾವು ಈ ಮೊದಲ ಇವ್ರು ಅದಾರಲ್ರಿ, ನೀವು ಆ ಓಟ್ಗಳು ಬಂದಾವಂದ್ರಲ್ರಿ, ನಾನು ಪ್ರತಿ ಒಂದು ಜಾಗದಾಗ ಅವಾಗ ಎಲ್ಲೆಲ್ಲಿ ಕೂತು ಅವ್ರಿಗೆ ಸ್ಪಷ್ಟ ಹೇಳಿದ್ದೆವು. ಅವಾಗ ಶಿಫ್ಟೆಡ್ ಮಾಡ್ಕೊಳ್ಳೋದಿತ್ತು. ಅವ್ರು ಎಲ್ಲಿ ಅದಾವ ಓಟ್ ಬೇರೆ ಕಡೆ ಇತ್ತಂದ್ರು ಇವ್ರ ಕಡೆ ಹಾಕೊಳ್ಳೋದು. ಪಾಲಕರು ಇವ್ರ ವೋಟರ್ಸ್ ಯಾರು ನಮ್ ಕಡೆ ಗಮನ ಕೊಡಿಲ್ಲ. ಒಂದೇ ಮಾತು ಹೇಳ್ತೀನಿ ಕೇಳಿ ಸರ್, ಇವ್ರ ಮನ್ಯಾಗ 8 ಓಟ್ ಬೇರೆ ಬೇರೆ ಕಡೆ ಅದಾವಲ್ರಿ, ಅವ್ರು ಬಂದು ಮೇನ್ ಎಲ್ಲಿ ಇಡಬೇಕಾಗ್ಯದ ಆ ಬಂದ್ ಪಾರ್ಟ್ನಾಗ ನಮ್ಮಲ್ಲಿ ಇರ್ಬೇಕಾಗ್ಯದ್ರಿ ಅಂತ ಹೇಳಿ ಅವರೆಲ್ಲ ವೋಟರ್ಸ್ಗಳು ಅವ್ರಿಗೆ ಮ್ಯಾಪಿಂಗ್ ಮಾಡುವಾಗ ಹೇಳಿದ್ರಂದ್ರೆ ಅವಾಗ ಶಿಫ್ಟೆಡ್ ಮಾಡಕ್ ಬರ್ತಿದ್ರಿ. ಅದು ಮ್ಯಾಪಿಂಗ್ ಮಾಡಾಗ ಎಲ್ರಿ ಒಂದೇ ಕಡೆ ಕೂತ್ ಮಾಡೋದಲ್ಲ, ಅದು ಮನೆಗೆ ಬಂದಾಗ ಹಿಂಗೆ ಆಗೈತೆ ಅಂದ್ರೆ ನೀವ್ ಹೇಳ್ಬೇಕಾದ್. ಮನೆಗೆ ಬಂದ್ ಹೇಳಿದಾಗ ಅವ್ರು ಹೇಳ್ತಾರ. ಯಾರೇ ಅಲ್ಲಿ ಕಾಮನ್ ಮನುಷ್ಯ ಡೈರೆಕ್ಟ್ ಆಫೀಸ್ಗೆ ಸುಮ್ನೆ ಗೊತ್ತಿರೋದಿಲ್ಲ. ಈಗೇನದ ಸರ್ಕಾರನೇ ಮನೆಗೆ ಹೋಗ್ಬೇಕಂತಿರ್ತಲ್ಲ, ಹಂಗ ಈಗ ಹೆಂಗ್ ಬರಾಕತ್ತಿರಲ್ಲ. ನೀವು ನಿಮ್ಮ ಇದ್ರ ಸಂಬಂಧ ನೀವು ಬಂದಿದ್ರಲ್ಲ ಅವ್ರು ಹೇಳ್ತಿದ್ರು ಅವಾಗ. ಈಗ ಅವರು ಈಗ ಹೊಟ್ಟಿ ಬ್ಯಾನ್ ಆದಾಗ ಡಾಕ್ಟರ್ ತೋರಿಸ್ತಾರೆ. ಈಗ ಸುಮ್ನೆ ಅವ್ರೆಲ್ಲಾರು ಹೋಲಕ್ಕೆ ಯಾಕೆ ಹೋಗ್ತಾರ? ಯಾಕ್ರಿ ಹಾಕೋರ? ನೀವು ಸಮಸ್ಯೆ ಬಂದಾಗ ಹೋಗ್ತೀರಿ. ಹಂಗ ನೀವು ಅಧಿಕಾರಿಗಳು ಮೊದಲು ಬಂದು ಕೇಳ್ಬೇಕು ಅವ್ರಿಗೆ, ನೀವು ಓಟ್ ಏಟ್ ಅದಾವ ಎಲ್ಲ ಇಲ್ಲೇ ಅದಾವಲ್ಲ ಒಂದೇ ಕಡೆ. ನಾ ಮನೆ ಕಮಿಷನರ್ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಮೀಟಿಂಗ್ ತಗೊಂಡಾಗ ಇದ್ರೆ ಏನು 8 ಓಟ್ ಅದಾವ, 2 ಒಂದು ಬೂತಿಗೆ ಬರ್ತಾವ ಸೇವ್ ಮಾಡ್ದ, ಇನ್ನೊಂದ್ 2 ಬೇರೆ ಬೂತಿಗೆ ಬರ್ತಾವ.
ನಾಲ್ಕಂತೂ ವಾಡಿಗೆ ಸಂಬಂಧ ಬೇರೆ ವಾಡಿಗೆ ಬರ್ತದೆ ಒಂದ voting ಸೀರೆ ಮಾಡಕ್ ಯಾಕ್ ಬಂದ್ರ ಬರ್ತಾರ ಅದನ್ನ? ಇದು ಮನುಷ್ಯಗ್ correct ಜಲ್ದಿ member. ಕೊಡ್ತದ. ಈಗ ಹೇಳ್ರಿ ಅಕ್ಕಾರ ಈಗ ಮೆಂಬರ್ ಸಾಹೇಬ್ರ ನಾ ಏನ್ ಹೇಳ್ತೇನ್ರಿ ಇದು ಎಲ್ಲಿವರೆಗೆ ಶುದ್ಧ ಆಗಂಗಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ ಸರ್. ಇದು ಹೆಂಗಾಗ್ಯದಪ್ಪ ಅಂದ್ರ ಇದೊಂದು ವಾರ್ಡ್ ಅದ 3 ನಂಬರ್ 2 ನಂಬರ್ 1 ನಂಬರ್ ವಾರ್ಡ್ ಅಂತಂದ್ರಿ ನೀವು ಆನ್ಲೈನ್ ದಾಗ ಹೋಗಿ ಹಾಕ್ತೀರಿ. ಆನ್ಲೈನ್ ದಾಗ ವೋಟಿಂಗ್ ಮಾಡ್ತೀರಿ ನೀವು ಹೋಗಿ ಎಲ್ಲಾ ಹಾಕಿ ಬಿಡ್ತೀರಿ 6 ನಂಬರ್ ಫಾರ್ಮ್ ತುಂಬಿಡ್ತೀರಿ. ಈ ವಾರ್ಡ್ ನಾಗ 8 ರಿಂದ 10 ಬೂತ್ ಬರ್ತಾವ್ರಿ. 12 ಬೂತ್ ಬರ್ತಾವ್ರಿ 12 ಬೂತ್ ಬರ್ತಾವ್ರಿ. 12 ಬೂತ್ನಾಗ ನಿಮ್ ಬೂತ್ ಯಾವ್ದು ಅನ್ನೋದು ನಿಮ್ಗೆ ಗೊತ್ತಿರಂಗಿಲ್ರಿ ಅಲ್ಲಿ. ನೀವು ಬರೀ ಹಾಕಿ ಬಂದ್ ಬಿಡ್ತೀರಿ ಅಲ್ಲಿ. ಹಾಕ ನಾವು ಕಂಪ್ಯೂಟರ್ ನಾವ್ ಏನ್ ಮಾಡ್ತಾನ ಪಟ 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 ಹೊಡೆದ್ ಬಿಡ್ತಾನ ತನ್ನ ರೊಕ್ಕಕ್ಕಾಗಿ 200-300 ರೂಪಾಯಿ ಟಕ್ 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 ಯಾವ್ದ್ರಿ ವಾರ್ಡ್ ನಂಬರ್ 3 ಟಕ್ ಅಂತ ಹೊಡಿತಾನ. ಅದ್ ಎಲ್ಲಿ ಹೋಗ್ತದೋ ಗೊತ್ತಿಲ್ರಿ ಅವ್ರಿಗೆ.